ಹಾಯ್ ಹಲೋ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಿ? ತುಂಬ ಸೂಪರ್ ಆಗಿದ್ದೀರಿ ಅಂದ್ಕೊಂಡಿದ್ದೀನಿ ಸ್ನೇಹಿತರೆ. ವರಮಹಾಲಕ್ಷ್ಮಿ ಹಬ್ಬ. ಈ ಹಬ್ಬದ ದಿವಸ ಗ್ರಾಹಕರು ಯಾವ ರೀತಿ ಭರಾಟೆಯಲ್ಲಿ ಖರೀದಿ ಮಾಡುವುದರಲ್ಲಿ ತುಂಬ ಭರಾಟೆಯಲ್ಲಿದ್ದಾರೆ. ಬೆಂಗಳೂರಿನ ಮಾರ್ಕೆಟ್ನಲ್ಲಿ ಜನವೋ ಜನ. ಈ ಜನಜಂಗುಳಿಯ ಮಧ್ಯೆ ಮಹಿಳೆಯರು, ಮಕ್ಕಳು ಇವರೇನಾದರೂ ಹೋದರೆ ತುಂಬ ಭಾರೀ ಸಮಸ್ಯೆ ಆಗುವ ಸಾಧ್ಯತೆಗಳು ಹೆಚ್ಚು. ಚಿನ್ನ ಕಳ್ತನ ಮಾಡ್ಬೋದು, ಮೊಬೈಲ್ ಕಳ್ತನ ಆಗ್ಬೋದು. ನೋಡಿ, ಇಲ್ಲೆಲ್ಲ ನಿಮ್ಮ ಏರಿಯಾದಲ್ಲಿ ಹತ್ತಿರದಲ್ಲಿಯೇ ಚಿಕ್ಕ ಚಿಕ್ಕ ಮಾಲ್ಗಳಲ್ಲಿ, ಚಿಕ್ಕ ಚಿಕ್ಕ ಅಂಗಡಿಗಳಲ್ಲಿ, ರಸ್ತೆಗಳಲ್ಲಿ, ಬೀದಿಗಳಲ್ಲಿ ಎಲ್ಲ ಕಡೆ ನಿಮಗೆ ಅಗತ್ಯವಾದ ವಸ್ತುಗಳು ಕೈಗೆಟಕುವ ದರದಲ್ಲೂ ಸಿಗುತ್ತಾ ಇದ್ದಾವೆ. ಸ್ವಲ್ಪ ಬೆಲೆ ಜಾಸ್ತಿ ಇದೆ. ಬೆಂಗಳೂರಿನ ಮಾರ್ಕೆಟ್ನಲ್ಲೂ ಬೆಲೆ ಜಾಸ್ತಿ ಇದೆ. ಅದೇ ನಿಮ್ಮ ಮನೆ ಹತ್ರನೂ ಅದೇ ಬೆಲೆ ಇದೆ. ಕೆಲವರೆಲ್ಲ ಮಾರ್ಕೆಟ್ಗೆ ಹೋಗಬೇಕು, ಅಲ್ಲೇ ತರಬೇಕು ಅಂತ ಕೆಲವರು ಏನೇನೋ ಪ್ಲ್ಯಾನ್ ಮಾಡಿ ರಾತ್ರಿ ಮುಂಜಾನೆ 4 ಗಂಟೆಯಲ್ಲಿ ಅಥವಾ 3:15 ಹಿಂಗೆಲ್ಲ ಹೋಗಿ ತುಂಬ ಅಪಾಯಕ್ಕೀಡಾಗುವ ಸಾಧ್ಯತೆಗಳು ಇದೆ. ಯಾಕೆಂದರೆ ಚಿನ್ನದ ಬೆಲೆ ಜಾಸ್ತಿ ಇರೋದ್ರಿಂದ ಚಿನ್ನ ಕದಿಯೋರು ಇರ್ತಾರೆ, ಮೊಬೈಲ್ ಕದಿಯೋರು ಇರ್ತಾರೆ. ನೋಡಿ, ನಿಮ್ಮ ಮನೆ ಹತ್ರ ಇರುವಂತಹ ಶಾಪಲ್ಲೇ, ನಿಮ್ಮ ಮನೆ ಬೀದಿಗಳಲ್ಲಿಯೇ ಎಲ್ಲ ಕಡೆ ಮಾರಾಟ ಆಗ್ತದೆ. ಹಣ್ಣು ಇರ್ಬೋದು, ತರಕಾರಿ ಇರ್ಬೋದು, ಹೂಗಳಿರ್ಬೋದು, ಎಲ್ಲವೂ ಸಹ ಮಾರಾಟ ಆಗ್ತಾಯಿದೆ. ಇಲ್ಲಿ ನೋಡಿ, ಆರಾಮ್ಸೆ ಹೋಗಿ ನೀವು ಕೊಂಡ್ಕೊಬೋದು. ಒಂದು 5-10 ರೂಪಾಯಿ ಸ್ವಲ್ಪ ಹೆಚ್ಚು ಕಮ್ಮಿ ಇದ್ದೇ ಇರ್ತದೆ. ಆದರೆ ಸೇಫ್ಟಿ ಈಸ್ ಫಸ್ಟ್ ಅಲ್ವಾ? ಅದಕ್ಕೋಸ್ಕರ ನಿಮ್ಮ ಮನೆ ಹತ್ರನೇ ಆರಾಮಾಗಿ ಕೊಂಡುಕೊಳ್ಬೋದು. ಜಾತ್ರೆ ಎಲ್ಲ ಇರೋದಿಲ್ಲ. ಕೆಲವರೆಲ್ಲ ಈಗ ನಾವು ಟಿ ವಿನಲ್ಲೆಲ್ಲ ನೋಡ್ತಾ ಇದ್ದೀವಿ, ಬೆಂಗಳೂರಿನ ಮಾರ್ಕೆಟ್ನಲ್ಲಿ ಜನ ಹಂಗೆ ತಳ್ಕೊಂಡು ಹೋಗ್ತಾ ಇದ್ದಾರೆ. ಅಲ್ಲೇನಾದರೂ ಅವಘಡಗಳಾದಾಗ ಯಾರು ಹೊಣೆ? ಅಥವಾ ಚಿನ್ನ ಕಳ್ತನ ಮಾಡ್ಕೊಬೋದು, ಅಥವಾ ನಿಮ್ಮ ಜೋಬಲ್ಲಿರುವಂಥ ಹಣ ಕಳ್ತನ ಆಗ್ಬೋದು, ಮೊಬೈಲ್ ಕಳ್ತನ ಆಗ್ಬೋದು. ನೋಡಿ, ಈ ಒಂದು ಹೆಣ್ಣು ಮಕ್ಕಳ ಹಬ್ಬ, ಈ ಒಂದು ವರಮಹಾಲಕ್ಷ್ಮಿ ಹಬ್ಬದ ದಿವಸ ಆರಾಮಾಗಿ ನಿಮ್ಮ ಏರಿಯಾಗಳಲ್ಲಿಯೇ ಹಣ್ಣುಗಳನ್ನು, ತರಕಾರಿಗಳನ್ನು, ಹೂಗಳನ್ನು ಆರಾಮ್ಸೆ ಖರೀದಿ ಮಾಡಲಿಕ್ಕೆ ಅವಕಾಶ ಖಂಡಿತ ಇದೆ. ಸ್ನೇಹಿತರೆ, ನೀವು ಸಹ ವರಮಹಾಲಕ್ಷ್ಮಿ ಹಬ್ಬವನ್ನು ಆಚರಣೆಯನ್ನು ಮಾಡ್ತಾಯಿದ್ರೆ ದಯವಿಟ್ಟು ಕಮೆಂಟ್ ಮಾಡಿ. ಹಾಗೆ ನೀವು ಯಾವ ರೀತಿ ಡಿಫ್ರೆಂಟಾಗಿ ಹಬ್ಬವನ್ನು ಆಚರಿಸ್ತೀರಾ ಅದನ್ನು ಸಹ ಕಮೆಂಟ್ ಮಾಡಿ. ವಿಡಿಯೋ ನೋಡ್ತಾರೆಲ್ಲರೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ಎಪಿಸೋಡಲ್ಲಿ ಮತ್ತೆ ಭೇಟಿಯಾಗೋಣ. ಎಲ್ಲರಿಗೂ ಧನ್ಯವಾದ. ನೋಡಿ, ಇಲ್ಲಿ ಪೈನಾಪಲ್ ಮಾರ್ತಾಯಿದ್ದಾರೆ ರಸ್ತೆ ಬದಿಯಲ್ಲಿಯೇ. 50 ರೂಪಾಯಿ ಸಿಗ್ತಾಯಿದೆ, 25 ರೂಪಾಯಿ ಸಿಗ್ತಾಯಿದೆ, 100 ರೂಪಾಯಿದು ಸಿಗ್ತಾಯಿದೆ, ಎಲ್ಲ ಸಿಗ್ತಾಯಿದೆ.